ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 13 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಯೂಟ್ಯೂಬ್ ಚಾನಲ್ ಐಎಲ್ಎ ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಟೆಲಿಗ್ರಾಮ್ ಚಾನಲ್ ಐಎಲ್ಎ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಾವು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೇವೆ, ಫಾಲೋ ಮಾಡಿ ಅಂತ ಹೇಳ್ತಾ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಗುರು ಪೂರ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ ತಿಳಿಸುತ್ತಾ, ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆ, ಸಂಗೀತ ನಾಟಕ ಅಕಾಡೆಮಿಯಿಂದ ನೃತ್ಯ ಪ್ರಕಾರಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ. ಸಂಗೀತ್ ನಾಟಕ್ ಅಕಾಡೆಮಿ ಹ್ಯಾಸ್ ಡಿವೈಡೆಡ್ ಡಾನ್ಸ್ ಫಾರ್ಮ್ಸ್ ಇಂಟು ಹೌ ಮೆನಿ ಪಾರ್ಟ್ಸ್? ಆಪ್ಷನ್ಗಳಲ್ಲಿ 6, 7, 8, 9 ಅಂತ ಇದೆ. ಸರಿಯಾದ ಆಪ್ಷನ್ ಸಿ ಸರಿಯಾದ ಉತ್ತರ. 8 ನೃತ್ಯ ಪ್ರಕಾರಗಳನ್ನು ಭಾರತೀಯ ಸಂಗೀತ ನಾಟಕ ಅಕಾಡೆಮಿಯಿಂದ ಗುರುತಿಸಲಾಗಿದೆ. ಕ್ಲಾಸಿಕಲ್ ಡಾನ್ಸ್ಗಳು ಅಂತ ಕೂಡ ಇವುಗಳನ್ನ ಹೆಸರಿಸಲಾಗುತ್ತೆ. ಇನ್ನು ಈ ಕ್ಲಾಸಿಕಲ್ ಡಾನ್ಸ್ಗಳು 8 ಇವೆ ಅಂತ ಅರ್ಥ ಮಾಡ್ಕೊಂಡ್ವಿ. ಅವು ಯಾವ ಮತ್ತು ಯಾವ ಪ್ರದೇಶಕ್ಕೆ ಸಂಬಂಧಿಸಿವಂತ ತಿಳ್ಕೋಣ. ಭಾರತದಲ್ಲಿ ಸಂಗೀತ ನಾಟಕ ಅಕಾಡೆಮಿಯಿಂದ ಗುರುತಿಸಲಾದಂತಹ 8 ನೃತ್ಯ ಪ್ರಕಾರಗಳು ಭರತನಾಟ್ಯಂ, ಕಥಕ್, ಕಥಕಳ್ಳಿ, ಕುಚಿಪುಡಿ, ಮಣಿಪುರಿ, ಮೋಹಿನಿಯಾಟ್ಟಂ, ಒಡಿಸ್ಸಿ, ಸತ್ರಿಯ ಅಂತ. ಭರತನಾಟ್ಯಂ ತಮಿಳುನಾಡಿನ ರಾಜ್ಯಕ್ಕೆ ಸಂಬಂಧಿಸಿದಂತಹ, ಅದರ ತಮಿಳುನಾಡಿನ ಮೂಲವನ್ನು ಹೊಂದಿದಂತಹ ನೃತ್ಯ ಪ್ರಕಾರ. ಕಥಕ್ ಉತ್ತರ ಪ್ರದೇಶ, ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದನ್ನು ಪರ್ಫಾರ್ಮ್ ಮಾಡಲಾಗುವಂತಹ ಒಂದು ಕಲೆ, ನೃತ್ಯ ಕಲೆ ಇದು. ಅದಾದ ನಂತರ ಕಥಕಳ್ಳಿ ಮತ್ತು ಮೋಹಿನಿಯಾಟ್ಟಂ, ಈ 2 ನೃತ್ಯ ಪ್ರಕಾರಗಳು ಭಾರತದ ಕೇರಳ ರಾಜ್ಯದಿಂದ ಗುರುತಿಸಲ್ಪಟ್ಟಿವೆ. ಇಲ್ಲಿ ಇವುಗಳ ಪ್ರಾಕ್ಟೀಸನ್ನು ಮಾಡಲಾಗುತ್ತೆ. ಮತ್ತು ಕುಚಿಪುಡಿ ಆಂಧ್ರ ಪ್ರದೇಶ, ಮಣಿಪುರಿ ಹೆಸರಲ್ಲೇ ಸೂಚಿಸುವ ಹಾಗೆ ಮಣಿಪುರದ ನೃತ್ಯ ಪ್ರಕಾರ. ಒಡಿಸ್ಸಿ ಕೂಡ ಹೆಸರಲ್ಲೇ ಸೂಚಿಸಿದ ಹಾಗೆ ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಿಸಿದಂತಹ ನೃತ್ಯ ಪ್ರಕಾರವಾಗಿದ್ದು, ಸತ್ರಿಯ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದಂತಹ ನೃತ್ಯ ಪ್ರಕಾರವಾಗಿದೆ. ನಮ್ಮ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇಂಡಿಯನ್ ಪಾಲಿಟಿಗೆ ಸಂಬಂಧಿಸಿದಂತಹ ಇವತ್ತಿನ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋವಿಂಗ್ ಕ್ಯಾನ್ ರಿಮೂವ್ ಗವರ್ನರ್ ಆಫ್ ಸ್ಟೇಟ್? ಪ್ರತಿ ರಾಜ್ಯಗಳಲ್ಲೂ ಗವರ್ನರ್, ರಾಜ್ಯಪಾಲರನ್ನ ನೇಮಿಸಲಾಗಿರುತ್ತೆ. ಅವರ ಅಧಿಕಾರದಿಂದ ತೆಗೆದುಹಾಕಲು ಭಾರತದ ಸಂವಿಧಾನದಲ್ಲಿ ಯಾರಿಗೆ ಅಧಿಕಾರವನ್ನ ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವಿಧಾನಸಭೆಗೆ, ಆಪ್ಷನ್ ಬಿ ಸಂಸತ್ತಿಗೆ, ಆಪ್ಷನ್ ಸಿ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗೆ, ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಈ 4 ಆಪ್ಷನ್ಗಳಲ್ಲಿ ಯಾರಿಗೆ ರಾಜ್ಯಪಾಲರ ಅಧಿಕಾರದಿಂದ ತೆಗೆದುಹಾಕುವಂತಹ ಅಧಿಕಾರ ಇದೆ ಅಂತ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿನ್ನೆ ಆನ್ಸರ್ ಅನ್ನ ನೀಡಿದಂತಹ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ಬುಡಕಟ್ಟು ಜನಾಂಗ ಸಂತಾಲ್ ಅನ್ನುವ ಸಮುದಾಯಕ್ಕೆ ಸಂಬಂಧಪಟ್ಟಿದೆ. ಈ ಸಂತಾಲ್ ಸಮುದಾಯ ನ್ಯೂಸ್ನಲ್ಲಿ ಇರುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಥವಾ NDAದ ನಾಯಕರಾದಂತಹ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಚುನಾವಣೆಗೆ ನಾಮನಿರ್ದೇಶನ ಮಾಡಲಾಗಿದೆ. ಇವರು ಸಂತಾಲ್ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿದ್ದರಿಂದ ಈ ಸಂತಾಲ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಮೊದಲ ವ್ಯಕ್ತಿಯಾಗಿ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಸಾಧ್ಯತೆಗಳು ಇವೆ ಅಂತ ಊಹೆಯನ್ನ ಅಥವಾ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಲಾಗ್ತಾ ಇದೆ. ಈ ಸಂತಾಲ್ ಸಮುದಾಯ ಲೈಮ್ ಲೈಟ್ನಲ್ಲಿರುವುದರಿಂದ ಈ ಬುಡಕಟ್ಟು ಜನಾಂಗ ಕುರಿತಾದಂತಹ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸಂತಾಲ್ ಸಮುದಾಯ ಏನಿದೆ, ಭಾರತದಲ್ಲಿ ಗೋಂಡ್ ಮತ್ತು ಭೀಲ್ ಅನ್ನುವ 2 ಸಮುದಾಯಗಳ ನಂತರ ಅತಿ ದೊಡ್ಡದಾದಂತಹ ಪರಿಶಿಷ್ಟ ಪಂಗಡದ ಸಮುದಾಯವಾಗಿದೆ ಸಂತಾಲ್ ಸಮುದಾಯ. ಈ ಸಂತಾಲ್ ಸಮುದಾಯ ಹೆಚ್ಚಾಗಿ ತನ್ನ ಜನಸಂಖ್ಯೆಯನ್ನ ಒಡಿಶಾ ರಾಜ್ಯ, ಜಾರ್ಖಂಡ್ ರಾಜ್ಯ, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹೆಚ್ಚಾಗಿ ಡಿಸ್ಟ್ರಿಬ್ಯೂಟ್ ಆದಂತಹ ಸಮುದಾಯ ಸಂತಾಲ್ ಸಮುದಾಯವಾಗಿದೆ. ನೆನ್ಪಿಟ್ಕೊಳ್ಳಿ, ಈ ಒಂದು ಕ್ವಶನ್ ನಮ್ಮ ಎಕ್ಸಾಮ್ಗಳಲ್ಲೂ ಕೂಡ ಬರಬಹುದು. ಭಾರತದ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಕ್ವಶನ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರುತ್ತಾರೆ. KPSCಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ನಲ್ಲೂ ಕೂಡ ಕೇಳಿರ್ತಾರೆ. ಸೊ ಹೀಗಾಗಿ ಸಂತಾಲ್ ಬುಡಕಟ್ಟು ಜನಾಂಗ ಒಡಿಶಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ನಾವು ಕಾಣಬಹುದು. ದ್ರೌಪದಿ ಮುರ್ಮು ಅವರು ಮಯೂರ್ಭಂಜ್ ಜಿಲ್ಲೆ ಅಂದರೆ ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ
ಬುಡಕಟ್ಟಿನ ಅತಿ ದೊಡ್ಡ ಸಾಂದ್ರತೆಯನ್ನು ಈ ಒಂದು ಮಯೂರ್ಭಂಜ್ ಇಲಾಖೆಯಲ್ಲಿ ಅಥವಾ ಜಿಲ್ಲೆಯಲ್ಲಿ ಕಾಣಬಹುದು ನಾವು. ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಹೊರತುಪಡಿಸಿ ಒಡಿಶಾದಲ್ಲಿ ಕಿಯೋಂಜಾರ್ ಮತ್ತು ಬಾಲಾಸೋರ್ ಡಿಸ್ಟಿಕ್ಗಳಲ್ಲಿ ಈ ಸಂತಾಲ್ ಸಮುದಾಯವನ್ನು ಕಾಣಬಹುದಾಗಿದೆ. ಇನ್ನು ಸಂತಾಲ್ ಸಮುದಾಯ ಅಥವಾ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನರು ಸಂತಾಲಿ ಭಾಷೆಯನ್ನು ಮಾತನಾಡುತ್ತಾರೆ. ಈ ಸಂತಾಲಿ ಭಾಷೆಯನ್ನ ಓಲ್ಚಿಕಿ ಎಂಬುವ ಲಿಪಿಯನ್ನ ಆಧರಿಸಿ ಬರೆಯಲಾಗುತ್ತೆ. ಈ ಒಂದು ಓಲ್ಚಿಕಿ ಅನ್ನುವ ಒಂದು ಲಿಪಿಯನ್ನ ಕಂಡುಹಿಡಿದವರು ಪಂಡಿತ್ ರಘುನಾಥ್ ಮುರ್ಮು ಅಂತ. ಸೊ ಸಂತಾಲಿ ಭಾಷೆಯನ್ನ ಮಾತನಾಡ್ತಾರೆ, ಓಲ್ಚಿಕಿ ಎಂಬುವ ಲಿಪಿಯನ್ನ ಇವರು ಬಳಸ್ತಾರೆ. ಈ ಸಂತಾಲಿ ಭಾಷೆಯನ್ನ ಕೂಡ 8ನೇ ಶೆಡ್ಯೂಲ್ನಲ್ಲಿ, ಭಾರತದ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ 22 ಭಾಷೆಗಳನ್ನು ಆ್ಯಡ್ ಮಾಡಲಾಗಿದೆ. ಅದರಲ್ಲಿ ಈ ಸಂತಾಲಿ ಭಾಷೆ ಕೂಡ ಒಂದಾಗಿದೆ. ರಾಜ್ಯದಾದ್ಯಂತ ಅಂದರೆ ಒಡಿಶಾದಲ್ಲಿ ಈ ಒಂದು ಸಂತಾಲಿ ಅಥವಾ ಓಲ್ಚಿಕಿ ಶಿಕ್ಷಣ ಮಾಧ್ಯಮವಾಗಿ ಸಾಕಷ್ಟು ಶಾಲೆಗಳನ್ನು ತೆರೆದುಕೊಂಡಿದೆ. ಪ್ರಪಂಚದಲ್ಲಿ ಈ ಒಂದು ಸಂಸ್ಥೆ ಪ್ರಕಾರ ಈ ಒಂದು ಭುವನೇಶ್ವರದ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ SC/ST RTI ಅನ್ನುವ ಒಂದು ಸಂಸ್ಥೆಯ ಒಂದು ರೆಕಾರ್ಡ್ನ ಪ್ರಕಾರ, ಒಂದು ಅಧ್ಯಯನದ ಪ್ರಕಾರ ಈ ಸಂತಾಲ್ ಎಂಬುವ ಪದಕ್ಕೆ 2 ಅರ್ಥಗಳನ್ನು ಹೇಳ್ತಾರೆ. ಒಂದು ಸಂತ ಅಂತಂದ್ರೆ ಶಾಂತವಾದಂತಹ ಮತ್ತು ಶಾಂತಿಯುತ, ಅಥವಾ ಅಲ ಅಂತಂತಂದ್ರೆ ಮನುಷ್ಯ ಅಂತ ಇದರ ಅರ್ಥ ಆಗುತ್ತೆ. ಸೊ ಹೀಗಾಗಿ ಇವರನ್ನ ಈ ಬುಡಕಟ್ಟು ಜನಾಂಗದವರನ್ನ ಸಂತಾಲಿ ಅಂತ ಕರೀತಾರೆ. ಇನ್ನು ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ ಇವರು ಮೂಲತಃ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಬಂದು ನೆಲೆಸಿದಂತಹ ಜನಸಂಖ್ಯೆಯಾಗಿದ್ದು 18ನೇ ಶತಮಾನದ ಅಂತ್ಯದ ವೇಳೆಗೆ ಇವರು ಬಿಹಾರದ ಸಂತಾಲ್ ಪರಗಣಗಳಿಗೆ ವಲಸೆ ಹೋಗಿ ನಂತರ ಒಡಿಶಾಕ್ಕೆ ಬಂದು ನೆಲೆಸಿದ್ದಾರೆ ಅಂತ ಈ ಒಂದು ಸಂಸ್ಥೆಯಿಂದ ಅಧ್ಯಯನ ಮಾಡಿದ್ದರ ಪ್ರಕಾರ ಹೇಳಲಾಗಿದೆ. ನೆನ್ಪಿಟ್ಕೊಳ್ಳಿ, ಸಂತಾಲ್ ಸಮುದಾಯ ನ್ಯೂಸ್ನಲ್ಲಿ ಇತ್ತು. ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರಪತಿ ಚುನಾವಣೆಗೆ ನಾಮಿನೇಷನ್ ಆದಂತಹ ಅಭ್ಯರ್ಥಿಯಾಗಿದ್ದು ಇವರು ಸಂತಾಲ್ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿದ್ದಾರೆ, NDAದ ನಾಯಕರಾಗಿದ್ದಾರೆ. ನಮ್ಮ ಮುಂದಿನ ಆರ್ಟಿಕಲ್ ವಿಶ್ವ ಮಲಾಲಾ ದಿನಾಚರಣೆಯ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದ್ರೆ, ಪ್ರತಿ ವರ್ಷ ಜುಲೈ 12 ವಿಶ್ವ ಮಲಾಲಾ ದಿನಾಚರಣೆ ಅಂತ ಅಂತಾರಾಷ್ಟ್ರೀಯ ಮಲಾಲಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. 16 ವರ್ಷದ ಈ ಪಾಕಿಸ್ತಾನಿ ಕಾರ್ಯಕರ್ತೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಜುಲೈ 12, 2013ರಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ. ಇವರ ಮುಖ್ಯ ವಿಷಯ ಏನಾಗಿರುತ್ತೆ ಅಂತಂದ್ರೆ, ಮಹಿಳಾ ಶಿಕ್ಷಣದ ಪ್ರವೇಶದ ಅಗತ್ಯತೆಗಳನ್ನು ಅದರ ಕುರಿತಾದಂತಹ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಈ ಭಾಷಣವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಮಾಡಲಾಗುತ್ತೆ. ಸೊ ಹೀಗಾಗಿ ಅವರ ಜನ್ಮದಿನವಾದ ಜುಲೈ 12 ಮಲಾಲಾ ದಿನವಾಗಿ ಆಚರಿಸಬೇಕು ಅಂತ ವಿಶ್ವಸಂಸ್ಥೆ UN ಯುನೈಟೆಡ್ ನೇಷನ್ಸ್ನಿಂದ ತಕ್ಷಣವೇ ಘೋಷಣೆಯಾಯಿತು 2013ರಲ್ಲಿ. ಸೊ ಆವಾಗಿನಿಂದ ಈ ಒಂದು ವಿಶ್ವಸಂಸ್ಥೆಯ ಒಂದು ಪ್ರಾಯೋಜಕತ್ವದಲ್ಲಿ ವಿಶ್ವ ಮಲಾಲಾ ದಿನಾಚರಣೆಯನ್ನ ಜಗತ್ತಿನಾದ್ಯಂತ ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಮಹಿಳಾ ಶಿಕ್ಷಣದ ಕುರಿತಾದಂತಹ ಜಾಗೃತಿಯನ್ನ ಮೂಡಿಸುವುದು ಮತ್ತೆ ಆ ಕುರಿತಾದಂತಹ ರಾಷ್ಟ್ರಗಳಲ್ಲಿ ಮಹಿಳಾ ಶಿಕ್ಷಣಕ್ಕೆ ಕುರಿತಾದಂತಹ ಪಾಲಿಸಿಗಳನ್ನ ಫಾರ್ಮ್ಯುಲೇಟ್ ಮಾಡುವಂತಹ ಕಡೆಗೆ ಒತ್ತು ಕೊಡುವುದ ಉದ್ದೇಶದಿಂದ ಮಲಾಲಾ ದಿನಾಚರಣೆಯನ್ನ ಆಚರಿಸಲಾಗುತ್ತೆ. ಇನ್ನು ಮಲಾಲಾಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ದೊರಕಿದ್ದು 2012ರಲ್ಲಿ ಪ್ರಥಮ ಬಾರಿಗೆ ಪಾಕಿಸ್ತಾನ ಸರ್ಕಾರದಿಂದ ನೀಡಲಾದಂತಹ ಯುವ ಶಾಂತಿ ಪುರಸ್ಕಾರವನ್ನ ಮಲಾಲಾ ಯೂಸಫ್ಜಾಯಿ ಅವರಿಗೆ ನೀಡಲಾಯಿತು. 2014ರಲ್ಲಿ 17ನೇ ವಯಸ್ಸಿನಲ್ಲೇ ಇವರು ನೊಬೆಲ್ ಶಾಂತಿ ಪುರಸ್ಕಾರವನ್ನ ಪಡೆದು ಅತ್ಯಂತ ಕಿರಿಯ ವ್ಯಕ್ತಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ದೊರೆತಿದ್ದು ಪ್ರಥಮ ಬಾರಿಗೆ 2014ರಲ್ಲಿ 17 ವರ್ಷದ ಮಲಾಲಾ ಯೂಸಫ್ಜಾಯಿ ಅವರಿಗೆ. ಸೊ ಹೀಗಾಗಿ ಈ ಒಂದು ಎಜುಕೇಷನ್ ಸೆಕ್ಟರ್ಗೆ ಸಂಬಂಧಿಸಿದಂತಹ ಸಾಕಷ್ಟು ವಿಷಯಗಳನ್ನು ಕುರಿತಾದಂತಹ ಚರ್ಚೆ ಆಗಿರಬಹುದು, ಡಿಬೇಟ್ಗಳಲ್ಲಿ ಇವರು ಭಾಗವಹಿಸಿರ್ತಾರೆ. ಸೊ ಈ ಒಂದು ದೃಷ್ಟಿಯಿಂದ ತಾಲಿಬಾನ್ನಿಂದ ಕೂಡ ಇವರ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಈ ಎಲ್ಲ ವಿಷಯಗಳನ್ನು ಗಮನಿಸಿ ಇವರ ಒಂದು ಕೊಡುಗೆಯನ್ನು ಅಥವಾ ಇವರು ಒಂದು ಸಾಹಸವನ್ನು ಗಮನಿಸಿ ಇವರಿಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ದೊರೆತಿವೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅನ್ನ ನೋಡೋಣ. ಭಾರತೀಯ ಅಂತರ್ಜಾಲದ ಪಿತಾಮಹ ಅಂತ ಬ್ರಿಜೇಂದ್ರ ಕೆ ಸಿಂಘಾಲ್ ಅವರಿಗೆ ಕರೀತಾರೆ. ನ್ಯೂಸ್ ಏನು ಅಂತಂದ್ರೆ, ಇವರು ದೀರ್ಘಕಾಲದ ಅನಾರೋಗ್ಯದಿಂದ ರೀಸೆಂಟ್ ಆಗಿ ನಿಧನ ಹೊಂದಿದ್ದಾರೆ ಅಂತ ನ್ಯೂಸ್ ಇದೆ. ವಿದೇಶ ಸಂಚಾರ ನಿಗಮದ ಮಾಜಿ ಅಧ್ಯಕ್ಷರಾಗಿ ಕೂಡ
ಬ್ರಿಜೇಂದ್ರ ಕೆ ಸಿಂಘಾಲ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಇವರಿಗೆ 82 ವರ್ಷ ವಯಸ್ಸಾಗಿತ್ತು. ಇವರು ಭಾರತದಲ್ಲಿ ಇಂಟರ್ನೆಟ್ ಮತ್ತು ಡೇಟಾ ಸೇವೆಗಳ ಪಿತಾಮಹ ಎಂದು ಗುರುತಿಸಲ್ಪಟ್ಟ ವ್ಯಕ್ತಿಯಾಗಿದ್ದಾರೆ. ಇವರ ಹೆಸರು ಬ್ರಿಜೇಂದ್ರ ಕೆ ಸಿಂಘಾಲ್ ಅಂತ. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಬಂದರೂ ಬರ್ಬೋದು. ಭಾರತೀಯ ಅಂತರ್ಜಾಲ ಇಂಟರ್ನೆಟ್ ಮತ್ತು ಡೇಟಾ ಸೇವೆಗಳ ಪಿತಾಮಹ ಯಾರು ಅಂತಂದರೆ ಬ್ರಿಜೇಂದ್ರ ಕೆ ಸಿಂಘಾಲ್ ಅವರು. ರೀಸೆಂಟಾಗಿ ನಿಧನ ಹೊಂದಿದ್ದರಿಂದ ಇವರು ನ್ಯೂಸ್ನಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ಒಂದು ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಂಡ್ಬಿಡಿ. ಬ್ರಿಜೇಂದ್ರ ಕೆ ಸಿಂಘಾಲ್ ಭಾರತದ ಇಂಟರ್ನೆಟ್ ಮತ್ತು ಡೇಟಾ ಸೇವೆಗಳ ಪಿತಾಮಹ. ಇವರು VSNL ಅಥವಾ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ದ ಅಧ್ಯಕ್ಷರಾಗಿ ಅಧಿಕಾರಶಾಹಿ ಅಡೆತಡೆಗಳ ಮೂಲಕ ಅವುಗಳ ವಿರೋಧವಾಗಿ ಸಾಕಷ್ಟು ಸ್ಟ್ಯಾಂಡ್ಗಳನ್ನು ತೆಗೆದುಕೊಂಡಿದ್ದರು. ಸಮರ್ಥವಾಗಿ ಈ ಒಂದು ಅಧಿಕಾರಶಾಹಿ ಅಡೆತಡೆಗಳನ್ನು ನಿರ್ವಹಿಸಿದ್ದರ ಕಾರಣ ಇವರನ್ನ ಬುಲ್ಡೋಸರ್ ಅಂತ ಕೂಡ ಒಂದು ಅನಧಿಕೃತವಾದಂತಹ ಹೆಸರಿನಿಂದ ಕರೆಯಲಾಗುತ್ತೆ. ಇವರು VSNLನ 1991ರಲ್ಲಿ ಈ ಕಂಪನಿಯ ಒಂದು ಅಸೆಟ್ ವ್ಯಾಲ್ಯೂ ಎಷ್ಟಿತ್ತು ಅಂತಂದರೆ $125 ಮಿಲಿಯನ್ ಎಷ್ಟಿತ್ತು. ಅಲ್ಲಿಂದ 1998ರವರೆಗೆ ಅಂದರೆ 7 ವರ್ಷದಲ್ಲಿ 1.67 ಬಿಲಿಯನ್ ದಷ್ಟು ದೈತ್ಯವಾದಂತಹ ಕಂಪನಿಯನ್ನಾಗಿ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಅನ್ನ ಬೆಳೆಸಿದ್ದರ ಶ್ರೇಯ ಯಾರಿಗೆ ಹೋಗುತ್ತೆ ಅಂತಂದ್ರೆ ಬ್ರಿಜೇಂದ್ರ ಕೆ ಸಿಂಘಾಲ್ ಇವರನ್ನ ಭಾರತದ ಇಂಟರ್ನೆಟ್ ಡೇಟಾ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕೋರಾಲ್ಗಳ ಬಗ್ಗೆ ಇದೆ. ಕೋರಾಲ್ ಅಂತಂದ್ರೆ ಹವಳಗಳು ಅಂತ ಕನ್ನಡದಲ್ಲಿ ಅನುವಾದ ಆಗುತ್ತೆ. ದ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ಹವಳಗಳಿಗೆ ಸಂಬಂಧಿಸಿದಂತಹ ಒಂದು ರೀಫ್ ಆಗಿದೆ. ಸೊ ಹವಳಗಳ ಒಂದು ನ್ಯೂಸ್ ಯಾಕೆ ಇದೆ ಅಂತ ಅನ್ನೋದಕ್ಕಿಂತ ಮುಂಚೆ ಕೋರಾಲ್ಗಳು ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕೋರಾಲ್ಗಳು ಅಂತಂತಂದ್ರೆ ಇವು ಝೂಝ್ಯಾಂಥೆಲೆ ಮತ್ತು ಪಾಲಿಪ್ಸ್ ಅನ್ನುವ ಎರಡು ಜೀವಿಗಳ ಒಂದು ಸಿಂಬಯೋಟಿಕ್ ರಿಲೇಷನ್ಗಳ ಒಂದು ಸ್ವರೂಪ ಆಗಿದೆ. ಇವುಗಳ ರಿಸಲ್ಟಂಟ್ ಆಗಿ ಈ ರೀತಿಯಾದಂತಹ ಸುಂದರವಾದಂತಹ ಕೋರಾಲ್ಗಳ ದಿಬ್ಬಗಳನ್ನು ನಾವು ಸಮುದ್ರದಲ್ಲಿ ಕಾಣಲು ಸಾಧ್ಯವಾಗುತ್ತೆ. ಸೊ ಈ ಝೂಝ್ಯಾಂಥೆಲೆ ಅನ್ನೋದು ಆಲ್ಗೆ ಪ್ರಭೇದಕ್ಕೆ ಸೇರಿದಂತಹ ಒಂದು ಜೀವಿಯಾಗಿದ್ದು ಇವುಗಳು ಈ ಕೋರಾಲ್ ಪಾಲಿಪ್ಸ್ಗಳ ಮೇಲೆ ಬಂದು ವಾಸ ಮಾಡುತ್ತವೆ. ಈ ಝೂಝ್ಯಾಂಥೆಲೆಗಳು ಈ ಸೂರ್ಯನ ಬೆಳಕಿನಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಿ ಆಹಾರವನ್ನು ಉತ್ಪಾದನೆ ಮಾಡುವುದಷ್ಟೇ ಅಲ್ಲದೆ ಇವುಗಳ ಪೋಷಕಾಂಶವನ್ನು ಪಾಲಿಪ್ಸ್ಗಳಿಗೆ ವರ್ಗಾವಣೆ ಮಾಡುತ್ತವೆ. ಪಾಲಿಪ್ಸ್ಗಳಿಗೂ ಕೂಡ ಇದರಿಂದ ಬೆಳೆಯಲು ಸಹಾಯವಾಗುತ್ತೆ. ಅದಕ್ಕೆ ಪ್ರತ್ಯುತ್ತರವಾಗಿ ಪಾಲಿಪ್ಸ್ಗಳು ಏನು ಮಾಡ್ತವೆ ಅಂತಂದರೆ ಝೂಝ್ಯಾಂಥೆಲೆಗಳಿಗೆ ಇರಲು ಅವಕಾಶ ಆಗುವಂತೆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು CaCO3 ಅನ್ನುವ ಒಂದು ಸ್ಕೆಲಿಟನ್ನ ನಿರ್ಮಾಣ ಮಾಡುತ್ತವೆ. ಈ ರೀತಿಯಾದಂತಹ ಸ್ಕೆಲಿಟನ್ನನ್ನು ನಿರ್ಮಾಣ ಮಾಡುತ್ತವೆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಸೆಕ್ರೀಟ್ ಮಾಡುವ ಮೂಲಕ, ಅಂದರೆ ಬಿಡುಗಡೆ ಮಾಡುವ ಮೂಲಕ. ಸೊ ಇವುಗಳ ಮೇಲೆ ಝೂಝ್ಯಾಂಥೆಲೆಗಳು ಬೆಳೆಯುವುದಕ್ಕೆ ಅನುಕೂಲವಾಗುವಂತಹ ಒಂದು ಪರಿಸರದ ನಿರ್ಮಾಣವಾಗಿ ಈ ಎರಡೂ ಜೀವಿಗಳ ಒಂದು ಸಿಂಬಯೋಟಿಕ್ ರಿಲೇಷನ್ನ ರಿಸಲ್ಟಂಟ್ ಆಗಿ ಈ ರೀತಿಯಾದಂತಹ ಸುಂದರ ಕೋರಾಲ್ಗಳನ್ನು ನಾವು ಕಾಣಬಹುದಾಗಿದೆ. ಇನ್ನು ಈಗ ನ್ಯೂಸ್ ಬಗ್ಗೆ ನೋಡೋದಾದ್ರೆ ಅಝೂಝ್ಯಾಂಥೆಲೆ ಹವಳಗಳು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಝೂಝ್ಯಾಂಥೆಲೆ ಅಂತಂತಂದ್ರೆ ಈ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡಿ ದ್ಯುತಿ ಸಂಶ್ಲೇಷಣೆಯ ಮುಖಾಂತರ ಆಹಾರವನ್ನು ಉತ್ಪಾದನೆ ಮಾಡುವ ಜೀವಿಗಳಿಗೆ ಝೂಝ್ಯಾಂಥೆಲೆ ಅಂತ ಕರಿತೇವೆ. ಅಝೂಝ್ಯಾಂಥೆಲೆ ಅಂತಂದರೆ ಇವುಗಳಿಗೆ ಆಹಾರ ಉತ್ಪಾದನೆ ಮಾಡುವುದಕ್ಕೆ ಅಥವಾ ಪೋಷಕಾಂಶಗಳಿಗೆ ಇವು ಸೂರ್ಯನ ಬೆಳಕಿನ ಮೇಲೆ ಯಾವುದೇ ರೀತಿಯಾದಂಥ ಡಿಪೆಂಡೆನ್ಸಿಯನ್ನು ಇಟ್ಕೊಂಡಿರುವುದಿಲ್ಲ. ಸೊ ನ್ಯೂಸನ್ನು ನೋಡೋದಾದರೆ ವಿಜ್ಞಾನಿಗಳು ಮೊದಲ ಬಾರಿಗೆ ಈ ರೀತಿಯಾದಂತಹ 4 ಜಾತಿಯ ಕೋರಾಲ್ಗಳನ್ನು ಭಾರತೀಯ ನೀರಿನಲ್ಲಿ ದಾಖಲಿಸಿದ್ದಾರೆ. ಮುಖ್ಯವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ರೀತಿಯ ಅಝೂಝ್ಯಾಂಥೆಲೆ ಹವಳಗಳನ್ನು ಕಂಡುಹಿಡಿದಿದ್ದಾರೆ. ಈ ಅಝೂಝ್ಯಾಂಥೆಲೆ ಹವಳಗಳ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಇವುಗಳು ಸೂರ್ಯನಿಂದ ಯಾವುದೇ ರೀತಿಯಾದಂತಹ ಒಂದು ಆಹಾರವನ್ನು ಉತ್ಪಾದನೆ ಮಾಡದೆ ನೀರಿನಲ್ಲಿ ಇರುವಂತಹ ಪ್ಲಾಂಕ್ಟನ್ ಜೀವಿಗಳನ್ನು ಸೆರೆ ಹಿಡಿಯುವುದು ತಮ್ಮ ಪೋಷಕಾಂಶದ ಪೂರೈಸಿಕೊಳ್ಳುತ್ತವೆ. ಸೊ ಇವುಗಳು ಹವಳಗಳ ಗುಂಪಾಗಿದ್ದು ಝೂಝ್ಯಾಂಥೆಲೆಗಳಿಗೆ ವಿರುದ್ಧವಾಗಿ ಈ ಅಝೂಝ್ಯಾಂಥೆಲೆಗಳು ಕೆಲಸ ಮಾಡುತ್ತವೆ. ಈ ಅಝೂಝ್ಯಾಂಥೆಲೆಗಳು ಇವುಗಳಿಗೆ ಸೂರ್ಯನ ಒಂದು ಪ್ರಕಾಶದ ಅವಶ್ಯಕತೆ ಇರೋದಿಲ್ಲ ಅಂತಂದರೆ ಇವು ಸಾಕಷ್ಟು ಆಳದವರೆಗೆ ಸಮುದ್ರದಲ್ಲಿ
ಈ ಅಜೂಜಾಂತಲೆ ಹವಳಗಳನ್ನು ನಾವು ಕಾಣಬಹುದಾಗಿದೆ. ಇವು ಆಳವಾದ ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳಾಗಿದ್ದು ಸುಮಾರು 200 ಮೀಟರ್ದಿಂದ 1000 ಮೀಟರ್ ಆಳದವರೆಗೆ ವಾಸವಾಗಿರುತ್ತೆ ಅಂತ ಒಂದು ರೆಕಾರ್ಡ್ ಹೇಳ್ತಾ ಇದೆ. ಇನ್ನು ಜೂಜಾಂತಲೆ ಹವಳಗಳಂತಲ್ಲದೆ ಆಳವಿಲ್ಲದ ನೀರಿನಲ್ಲಿ ವರದಿಯಾಗುತ್ತವೆ. ಅಂದರೆ ಜೂಜಾಂತಲೆ ಅಂತಂದರೆ ಇವುಗಳಿಗೆ ಸೂರ್ಯನ ಪ್ರಕಾಶದ ಅವಶ್ಯಕತೆ ಇರುವುದರಿಂದ ನೀರಿನಿಂದ ಸ್ವಲ್ಪವೇ ಅಡಿ ಕೆಳಗೆ ಈ ಜೂಜಾಂತಲೆ ಕೋರಾಲ್ಗಳು ಬೆಳೆಯುತ್ತವೆ. ಈ ಅಜೂಜಾಂತಲೆಗಳು ಗಟ್ಟಿಯಾದಂತಹ ಹವಳಗಳ ಒಂದು ಗುಂಪಾಗಿದ್ದು ಈ ಹವಳದ ಬಂಡೆಯ ಪರಿಸರ ವ್ಯವಸ್ಥೆಯನ್ನು ಪ್ರಧಾನ ಮತ್ತು ಆಂತರಿಕವಾದಂತಹ ಭಾಗವಾಗಿ ಈ ಅಜೂಜಾಂತಲೆಗಳು ಹವಳಗಳು ಬೆಳೆಯುತ್ತವೆ ಅಂತ ನ್ಯೂಸ್ ಇದೆ. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅರ್ಥ ಮಾಡ್ಕೋತೀನಿ. ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತಹ ಈ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೋರಾಲ್ಗಳು, ಕೋರಾಲ್ ರೀಫ್ಗಳು, ಇವುಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಹೀಗಾಗಿ ನಾನು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಗಳ ಜೊತೆಗೆ ನ್ಯೂಸ್ನಲ್ಲಿ ಇರುವ ಒಂದು ಅಜೂಜಾಂತಲೆ ಹವಳಗಳ ಬಗ್ಗೆ ಕೂಡ ಹೇಳಿದೆ. ಅಜೂಜಾಂತಲೆ ಮತ್ತು ಜೂಜಾಂತಲೆಗಳ ನಡುವಿನ ಡಿಫ್ರೆನ್ಸ್ ಕೂಡ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಸೊ ನೀವು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದರ ಉತ್ತರವನ್ನು ನಾಳೆ ನೋಡೋಣ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ವಿಂಬಲ್ಡನ್ ಸ್ಪರ್ಧೆಯ 2022ರ ಒಂದು ಚಾಂಪಿಯನ್ಸ್ಗಳಾಗಿ ಹೊರಹೊಮ್ಮಿದ್ದಾರೆ. ಯಾರು ಅಂತಂದರೆ ಸರ್ಬಿಯಾ ದೇಶದ ಟೆನ್ನಿಸ್ ಸ್ಟಾರ್ ಆದಂತಹ ನೋವಾಕ್ ಡಿಜೋಕೋವಿಕ್ ಅವರು 2022ರ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ನಲ್ಲಿ ಅವಾರ್ಡನ್ನು ಗೆದ್ದಿದ್ದಾರೆ. ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಚಾಂಪಿಯನ್ ಪಟ್ಟ ಇವರಿಗೆ ಹೋಯಿತು. ನೆಕ್ಸ್ಟ್ ಇನ್ನು ಮಹಿಳಾ ಸಿಂಗಲ್ಸ್ನಲ್ಲಿ ಎಲೆನಾ ರೈಬಾಕಿನಾ ಅಂತ ಕಜಕಿಸ್ತಾನದ ಈ ಸ್ಪರ್ಧಾರ್ಥಿಗೆ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ನೋವಾಕ್ ಡಿಜೋಕೋವಿಕ್ ಅವರು ರೋಜರ್ ಫೆಡರರ್, ಪೀಟ್ ಸಾಂಪ್ರಾಸ್, ಜಾರ್ನ್ ಬೋರ್ಗ್ ನಂತರ ಸತತವಾಗಿ 4 ವಿಂಬಲ್ಡನ್ ಪ್ರಶಸ್ತಿಗಳನ್ನು ಪಡೆದಂತಹ 4ನೇ ಆಟಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಜೋಕೋವಿಕ್ ಅವರು 7 ವಿಂಬಲ್ಡನ್ ಪ್ರಶಸ್ತಿಗಳನ್ನು ಪಡೆದಿದ್ದು ಇವರ ಲಾಸ್ಟ್ 4 ಪ್ರಶಸ್ತಿಗಳು ಅಂದರೆ 2018, 19, 21, 22ರ ವರ್ಷಗಳಲ್ಲಿ ವಿಂಬಲ್ಡನ್ನ ನಡೆಸಲಾದಂತಹ ಸ್ಪರ್ಧೆಗಳಲ್ಲಿ ಸತತವಾಗಿ 4ನೇ ಬಾರಿಗೆ ಈ ಒಂದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಈ ಜೋಕೋವಿಕ್ ಅವರು ಒಟ್ಟಾರೆಯಾಗಿ 21 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಪಡೆದಿದ್ದು ಇದಕ್ಕಿಂತ ಮುಂಚೆ ಇದ್ದ ರಾಫೆಲ್ ನಡಾಲ್ ಅವರ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ನೋವಾಕ್ ಡಿಜೋಕೋವಿಕ್ ಸರ್ಬಿಯಾದ ಆಟಗಾರ. ಇನ್ನೊಂದು ಜಸ್ಟ್ ಒಂದು ಟೈಮ್ ಪಾಸ್ ಕ್ವಶನ್ ಕೇಳ್ತೀನಿ ನಿಮಗೆ. ಈ ಒಂದು ಜಾಕೆಟನ್ನು ಏನು ಹಾಕಿದ್ದಾರೆ ಸರ್ಬಿಯಾದ ನೋವಾಕ್ ಡಿಜೋಕೋವಿಕ್ ಅವರು, ಈ ಯಾವ ಬ್ರ್ಯಾಂಡಿನ ಜಾಕೆಟನ್ನು ಹಾಕಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಆರ್ಟಿಕಲ್ ಕ್ಲೌಡ್ ಬಸ್ಟ್ ಬಗ್ಗೆ ಇದೆ. ರೀಸೆಂಟ್ ಆಗಿ ಅಂದರೆ 2013ರಲ್ಲಿ ಕೇದಾರ್ನಾಥದ ಮೇಘ ಸ್ಫೋಟಗಳು ಅಥವಾ ಕ್ಲೌಡ್ ಬಸ್ಟ್ ನಮಗೆಲ್ಲ ಗೊತ್ತಿರುವಂಥದ್ದು ಸಾಕಷ್ಟು ಜನರ ಜೀವದ ಹಾನಿ ಮತ್ತು ಆಸ್ತಿಪಾಸ್ತಿಯ ಹಾನಿಯನ್ನು ಕಂಡಿದ್ದವು 2013ರಲ್ಲಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದ ಅಮರ್ನಾಥ್, ಜಮ್ಮು ಕಾಶ್ಮೀರನಲ್ಲಿರುವಂತಹ ಅಮರ್ನಾಥ್ ಯಾತ್ರೆಗೆ ಹೋಗುವಂತಹ ಯಾತ್ರಾರ್ಥಿಗಳಿಗೆ ಅಡ್ಡಿಯಾಗುವಂತೆ ಈ ಒಂದು ಮೇಘ ಸ್ಫೋಟ ಅಥವಾ ಕ್ಲೌಡ್ ಬಸ್ಟ್ ಅನ್ನು ಎದುರಿಸಿ ಸಾಕಷ್ಟು ಜೀವಹಾನಿಗೆ ಈ ಒಂದು ಕ್ಲೌಡ್ ಬಸ್ಟ್ ಕಾರಣವಾಗಿದೆ. ಮಳೆಯ ಪ್ರವಾಹ ಜೀವಹಾನಿಗೆ ಕಾರಣವಾಗಿದೆ. ಓಕೆ, ಮೇಘ ಸ್ಫೋಟ ಅಂದರೆ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಜಾಗ್ರಫಿಗೆ ಸಂಬಂಧಿಸಿದಂತಹ ಈ ಒಂದು ಪ್ರಶ್ನೆ ಉತ್ತರವನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮೇಘ ಸ್ಫೋಟವು ಒಂದು ಅಲ್ಪಾವಧಿಯಲ್ಲಿ ಸಂಭವಿಸುವಂತಹ ತೀವ್ರವಾದಂತಹ ಪ್ರಮಾಣದ ಮಳೆಯನ್ನು ಸೂಚಿಸುತ್ತದೆ. ಇದು ಕೆಲವೊಮ್ಮೆ ಆಲಿಕಲ್ಲು ಮತ್ತು ಗುಡುಗುಗಳ ಸಹಿತವಾಗಿ ಸುರಿಯುವಂತಹ ತೀವ್ರವಾದಂತಹ ಮಳೆಯನ್ನು ಮೇಘಸ್ಫೋಟಗಳು ಗುರುತಿಸುತ್ತವೆ. ಇನ್ನು ಭಾರತೀಯ ಹವಾಮಾನ ಇಲಾಖೆ ಅಥವಾ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ವ್ಯಾಖ್ಯಾನಿಸುವಂತೆ ಇದರ ಡೆಫಿನೇಷನ್ ಪ್ರಕಾರ ಈ ಕ್ಲೌಡ್ ಬಸ್ಟ್ ಅಂದರೆ ಏನು ಅಂತಂದರೆ ಅಂದಾಜು ಸುಮಾರು 20ರಿಂದ 30 ಚದರ ಕಿಲೋಮೀಟರ್ ಭೌಗೋಳಿಕ ಪ್ರದೇಶದಲ್ಲಿ ಪ್ರತಿ ಗಂಟೆಗೆ 100 ಮಿಲಿಮೀಟರ್ನಿಂದ ಅಥವಾ 10 ಸೆಂಟಿಮೀಟರ್ ಅಂತ ಹೇಳ್ಬೋದು ಇದಕ್ಕಿಂತ ಮೀರಿದಂತಹ ಅನಿರೀಕ್ಷಿತವಾದ ಮಳೆಯನ್ನು ಕ್ಲೌಡ್ ಬರ್ಸ್ಟ್ ಅಥವಾ ಮೇಘಸ್ಫೋಟ ಅಂತ
IMDಯಿಂದ ವ್ಯಾಖ್ಯಾನಿಸಲಾಗುತ್ತೆ. ಇವುಗಳ ಇನ್ನು IMDಯ ಈ ವ್ಯಾಖ್ಯಾನ ಏನಿದೆ ಅತ್ಯಂತ ಚಿಕ್ಕ ಪ್ರದೇಶದೊಂದಿಗೆ ವ್ಯವಹರಿಸುವುದರಿಂದ ಈ ಕ್ಲೌಡ್ ಬರ್ಸ್ಗಳನ್ನು ಗುರುತಿಸುವುದು ಅಥವಾ ಇವುಗಳ ಪ್ರಿಡಿಕ್ಷನ್ ಮಾಡುವುದು ಇಂಡಿಯನ್ ಮೆಟ್ರೋಲಾಜಿಕಲ್ ಹವಾಮಾನ ಇಲಾಖೆಗೆ ಸಾಕಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಇವುಗಳನ್ನು ನಿಖರವಾಗಿ ಗುರುತಿಸುವುದು, ಊಹಿಸುವುದು ಸಾಕಷ್ಟು ಕಷ್ಟಕರವಾದಂತಹ ಕೆಲಸವಾಗಿರುವುದರಿಂದ ಇವು ಯಾವುದೇ ಸುಳಿವನ್ನು ನೀಡದೆ ಸಾಕಷ್ಟು ಹಾನಿಯನ್ನು ಮಾಡಿ ಹೋಗುತ್ತವೆ. ಸೊ ಕ್ಲೌಡ್ ಬಸ್ಟ್ ಅಂದರೆ ಏನು ಅಂತ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನಾನು ಎರಡೂ ಕವರ್ ಮಾಡ್ತಾ ಇರ್ತೀನಿ, ನಿಮ್ಮ ಕರೆಂಟ್ ಅಫೇರ್ಸ್ ಪ್ಲಸ್ ನಿಮ್ಮ ನಿಮ್ಮ ಜಿಕೆಗೆ ಸಂಬಂಧಿಸಿದಂತೆ ಮೇಘಸ್ಫೋಟಗಳು ಅಂದರೆ ಏನು ಅಂತ ಹೇಳಿದೆ, IMD ಬಗ್ಗೆ ಹೇಳಿದೆ, ಅದರ ಒಂದು ವ್ಯಾಖ್ಯಾನವನ್ನು ತಿಳ್ಕೊಂಡ್ರಿ. ಮತ್ತು ನ್ಯೂಸ್ ಅಂತಂದರೆ ರೀಸೆಂಟಾಗಿ ಮೇಘಸ್ಫೋಟ ಎಲ್ಲಿ ಆಗಿತ್ತು ಅಂತಂದರೆ ಅಮರನಾಥದಲ್ಲಿ ಆಗಿತ್ತು ಅಂತ ನೀವು ಆನ್ಸರ್ ಮಾಡ್ಬೋದು. ಅಮರನಾಥ್ ಎಲ್ಲಿದೆ ಅಂತ ಕೂಡ ಕೇಳಿದರೆ ನಿಮಗೆ ಜಮ್ಮು ಕಾಶ್ಮೀರದಲ್ಲಿದೆ ಅಂತ ಹೇಳ್ಬೋದು ನೀವು. ಜಮ್ಮು ಕಾಶ್ಮೀರ ಏನು ಅಂತಂದರೆ ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲನ್ನು ನೋಡೋಣ. ಸಮ್ರಾಟ ಅಶೋಕನ ಶಾಸನಗಳು ದೇಶದಾದ್ಯಂತ ಹೊರದೇಶದಲ್ಲೂ ಕೂಡ ನಾವು ಕಾಣಬಹುದಾಗಿದ್ದು, ರೀಸೆಂಟಾಗಿ ಸನ್ನತಿ ಅನ್ನುವ ಒಂದು ಕರ್ನಾಟಕದ ಊರು ಲೈಮ್ಲೈಟ್ನಲ್ಲಿತ್ತು. ಯಾಕಿತ್ತು ಅಂತಂದರೆ ಕಲಬುರಗಿ ಜಿಲ್ಲೆಯ ಸಮೀಪದಲ್ಲಿರುವಂತಹ ಸನ್ನತಿ ಊರಿಗೆ ಪುರಾತತ್ವ ಸಮೀಕ್ಷೆಯಿಂದ ಇಲ್ಲಿ ಇದ್ದಂತಹ ಒಂದು ದಶಕಗಳಿಂದ ಒಂದು ಗಮನ ಕೊಡದೇ ಇರುವಂತಹ ಹಾಳಾಗಿ ಹೋಗುತ್ತಿದ್ದಂತಹ ಒಂದು ಶಾಸನಗಳಿಗೆ ಪುರಾತತ್ವ ಸಮೀಕ್ಷೆ ಅಂತಂದರೆ ಭಾರತೀಯ ಪುರಾತತ್ವ ಸಮೀಕ್ಷೆ ಅಂತ ಇಂಡಿಯನ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಅಂತ ಕರಿತೇವೆ. ಆ ಒಂದು ಸಂಸ್ಥೆಯಿಂದ ಈ ಒಂದು ಸನ್ನತಿ ಊರಿಗೆ ಒಂದು ಫೋಕಸನ್ನು ಮಾಡಲಾಗಿದೆ. ಇವುಗಳ ಮುಖ್ಯ ಉದ್ದೇಶ ಏನು ಅಂತಂದರೆ ಅಲ್ಲಿ ಸಿಗ್ತಾ ಇರುವಂತಹ ಅಶೋಕನ ಕಾಲಕ್ಕೆ ಸಂಬಂಧಿಸಿದಂತಹ ಶಾಸನಗಳು, ಶಿಲೆಗಳು, ಪ್ರತಿಮೆಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಸನ್ನತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸನ್ನತಿ ಜಿಲ್ಲೆಯ ಕನಗನಹಳ್ಳಿಯ ಬಳಿ ಇರುವಂಥ ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿಯಲ್ಲಿರುವಂತಹ ಸನ್ನತಿ ಸೈಟ್ನಲ್ಲಿ ಭೀಮಾ ನದಿಯ ದಂಡೆಯಲ್ಲಿದೆ. ಇದು ಬೌದ್ಧ ತಾಣ ಅಂತಂದರೆ ಅಶೋಕನ ಕಾಲದಲ್ಲಿ ನಿರ್ಮಾಣ ಮಾಡಲಾದಂತಹ ಸಾಕಷ್ಟು ಬೌದ್ಧ ಸ್ಮಾರಕಗಳು ಈ ಒಂದು ಪ್ರದೇಶದಲ್ಲಿ ಕಾಣ್ತಾ ಇವೆ. ಇವುಗಳ ಒಂದು ಸಂರಕ್ಷಣೆಗೆ ಉತ್ಖನನದಿಂದ ಹಿಂಪಡೆದಂತಹ ಸಾಕಷ್ಟು ಮಹಾಸ್ತೂಪದ ಅವಶೇಷಗಳನ್ನು ಮರುಹೊಂದಿಕೆಯ ಮಾಡುವಂತಹ ಕೆಲಸ ಕಾರ್ಯ ನಡೀತಾ ಇದೆ. ಈ ಸ್ತೂಪವನ್ನು ಸ್ಥಳೀಯವಾಗಿ ಲಭ್ಯವಿರುವಂತಹ ಸುಣ್ಣದ ಕಲ್ಲಿನಿಂದ, ಲೈಮ್ ಸ್ಟೋನ್ನಿಂದ ನಿರ್ಮಿಸಲಾಗಿದೆ ಅಂತ ಭಾರತೀಯ ಪುರಾತತ್ವ ಇಲಾಖೆ ಹೇಳ್ತಾ ಇದೆ. ಇನ್ನು ಈ ಸನ್ನತಿಯ ಚಂದ್ರರಂಭ ದೇವಾಲಯದ ಸಂಕೀರ್ಣದಲ್ಲಿ ಕಾಳಿ ದೇವಸ್ಥಾನ ಕುಸಿದು 1986ರವರೆಗೆ ಭೀಮಾ ದಂಡೆಯಲ್ಲಿ ಸಣ್ಣ ಸಣ್ಣ ಸಾಮಾನ್ಯ ಹಳ್ಳಿಗಳಾಗಿದ್ದವು. ಸೊ ಇವುಗಳನ್ನು ಅಲಕ್ಷ್ಯಕ್ಕೆ ಈಡು ಮಾಡಿ ಇವುಗಳ ಕಡೆ ಯಾವುದೇ ರೀತಿಯ ಸಂರಕ್ಷಣೆ ಮಾಡುವಂತಹ ಕೆಲಸಗಳು ನಡೆದಿರಲಿಲ್ಲ. ಸೊ ಈಗ ಸದ್ಯಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ಈ ಕಡೆಗೆ ಗಮನವನ್ನು ಹರಿಸಿದೆ. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಅಶೋಕನ ಶಾಸನಗಳು ಕಂಡು ಬಂದಿದ್ದು, ಮೌರ್ಯ ಚಕ್ರವರ್ತಿ ಅಶೋಕ ಬೌದ್ಧ ಧರ್ಮದ ಬಗ್ಗೆ, ಇತಿಹಾಸದ ಸಂಶೋಧನೆಯ ಬಗ್ಗೆ ಹೊಸದಾದಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡ್ತಾ ಇವೆ. ಕಾಗನಹಳ್ಳಿ ಉತ್ಖನನದ ಸ್ಥಳೀಯ ಗ್ರಾಮಸ್ಥರ ದೃಷ್ಟಿಯಲ್ಲಿ ಈ ಒಂದು ಸ್ತೂಪದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಒಂದು ಬತ್ತಿ ಹೋದಂಥ ಬಾವಿ ಅಥವಾ ಪರಿತ್ಯಕ್ತವಾದಂತಹ ಒಂದು ಬಾವಿಯ ಮೇಲೆ ಮಹಾಸ್ತೂಪವನ್ನು ನಿರ್ಮಾಣ ಮಾಡಲಾಗಿತ್ತು. ಅದನ್ನು ಶಾಸನಗಳಲ್ಲಿ ಅಧೋಲೋಕ ಮಹಾಚೈತ್ಯ ಎಂದು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗಿದೆ. ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನಿಸಬೇಕಾದದ್ದು ಅಂತಂದರೆ, ಈ ಒಂದು ಶಾಸನಗಳ ಮೇಲೆ ಬ್ರಾಹ್ಮಿ ಲಿಪಿಯಲ್ಲಿ ರಾಯ ಅಶೋಕ ಎಂಬ ಒಂದು ಹೆಸರನ್ನು ಅಶೋಕನಿಗೆ ನೀಡಲಾಗಿದೆ. ನೆನ್ಪಿಟ್ಕೊಳ್ಳಿ, ದೇವನಾಮ ಪ್ರಿಯ ಅನ್ನುವ ಒಂದು ಹೆಸರನ್ನು ಯಾವ ಶಾಸನದ ಮೇಲೆ ಬರೆಯಲಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಸನ್ನತಿಯಲ್ಲಿರುವಂತಹ ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಶಾಸನಗಳ ಮೇಲೆ ರಾಯ ಅಶೋಕ ಎಂಬ ಹೆಸರು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಸನ್ನತಿ ಎಕ್ಸ್ಕವೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಫ್ರೆಂಡ್ಸ್. ನಾವು ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ನೋಟ್ಸ್ಗಳನ್ನು, ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ರಿವೈಸ್ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ಕೇಳಿದಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ತೀನಿ.
ಈ ಕೆಳಗಿನವರಲ್ಲಿ ಯಾರು ರಾಜ್ಯಪಾಲರನ್ನ ಅಧಿಕಾರಚ್ಯುತಿ ಮಾಡುವ ಅಥವಾ ಅಧಿಕಾರದಿಂದ ತೆಗೆದುಹಾಕುವಂತಹ ಅಧಿಕಾರವನ್ನು ಹೊಂದಿದ್ದಾರೆ ಅಂತ ವಿಧಾನಸಭೆ, ಸಂಸತ್ತು, ರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯ. ಸರಿಯಾದ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.